Hi my YouTube families, welcome back to Veena Pigu Kannada channel. ನಾನು ನಿಮ್ಮ ಪ್ರೀತಿಯ ವೀಣಾ. ಗುಡ್ ಮಾರ್ನಿಂಗ್. ನಾನು ಯಾವಾಗ ವಿಡಿಯೋ ಮಾಡೋಕ್ಕೆ ಅಂತ ಫೋನ್ ತಗೋತೀನೋ ಆವಾಗ ಅಮ್ಮ ಅಮ್ಮ ಮನೀಶ್ ಸ್ಕೂಲ್ಗೆ ಹೋಗೋಕ್ಕೆ ಅಂತ ರೆಡಿ ಆಗೋನೆ. ಆ್ಯಕ್ಚುಲಿ ನಾನು ನಿನ್ನೆಯಿಂದ ಸೋಮವಾರದಿಂದ ಡ್ಯೂಟಿ ಹೋಗ್ತಿದ್ರಲ್ವ, 18ನೇ ತಾರೀಕಿಂದ ಇವತ್ತು 19 ಮಂಗಳವಾರ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಇವಾಗ ನಾನು ಬೆಳಗ್ಗೆ ಎದ್ದು ಅವ್ರಿಗೆ ಕಂಪ್ನಿಲಿ ಟಿಫನ್ ತಿನ್ನಬೇಡ ಅಂತ ಹೇಳಿದ್ದೀನಿ, ಯಾಕೆಂದರೆ ಯಾವ್ಯಾವುದೋ ಆಯಿಲಲ್ಲಿ ಹೆಂಗೆ ಮಾಡಿರ್ತಾರೋ ಗೊತ್ತಿಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂತ ಅಂದರೆ, ಬೇಡ ನಾನೇ ಮಾಡಿಕೊಡ್ತೀನಿ ಮನೆಯಿಂದಲೇ ತೊಗೊಂಡೋಗು ಅಂತ ಹೇಳಿದ್ದೀನಿ. ನಿನ್ನೆಯಿಂದ 4:30ಗೆ ಎದ್ದೇಳ್ತೀನಿ. ಬೆಳಗ್ಗೆ 4:30ಗೆ ಎದ್ದರೆ 4:30 ಅಲ್ಲ 4:15. ಅವರು 5:15ಗೆ ಮನೆ ಬಿಡ್ತಾರೆ ಅಲ್ವಾ, ಬಸ್ಸಿಗೆ ಹೋಗೋದು, ಬೈಕಲ್ಲೇನು ಹೋಗಲ್ಲ ಇವಾಗ. ಅದಕ್ಕೆ ಬೆಳಗ್ಗೆ ಎದ್ದು ದೋಸೆ ಮತ್ತು ಚಟ್ನಿ ಮಾಡಿಕೊಟ್ಟೆ. ಹಂಗೂ ರುಬ್ಬುವಾಗ ಮುದ್ದು ಎದ್ದೇಳ್ತಾ ಇದ್ದ. ರುಬ್ಬೋದೆಲ್ಲ ಮಾಮೂಲಿ ರುಬ್ಬೋದು ಮಾಡಲೇಬೇಕು. ಚಟ್ನಿ ಅವ್ರಿಗೆ ಚಟ್ನಿ ಅಂದರೆ ಜಾಸ್ತಿ ಇಷ್ಟ. ಪಲ್ಯ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತೇಳಿ, ಬೇಡ ಚಟ್ನಿನೇ ಮಾಡಿಕೊಡು ಬೆಳಗ್ಗೆ ಸ್ನ್ಯಾಕ್ಸಿಗೆ. ಇವಾಗ ತಿನ್ಕೊಂಡಿರ್ತಾರೆ. ಇವಾಗ ಮಧ್ಯಾಹ್ನ ಬಿಸಿ ಬಿಸಿ ಅಡುಗೆ ಮಾಡಿರ್ತೀನಲ್ವ, ಸೊ ಮಧ್ಯಾಹ್ನ ಬಿಸಿ ಬಂದು ಊಟ ಮಾಡ್ತಾರೆ. ಇವತ್ತು ಡಿಸೆಂಬರ್ 19 ಮಂಗಳವಾರ. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವನು ಕೂಡ ಮನೀಶ್ನು ಕೂಡ ಸ್ಕೂಲ್ ಹೋಗೋಕ್ಕೆ ಅಂತ ರೆಡಿಯಾಗಿ ಲಂಚ್ ಬ್ಯಾಗ್ ಕೂಡ ರೆಡಿ ಮಾಡಿದೆ. ಮುದ್ದು ಕೂಡ ಅವರಿಬ್ಬರಿಗೂ ಹಾಲು ಬಿಸಿ ಮಾಡಿಕೊಟ್ಟೆ. ನಾನು ಕೂಡ ಕಾಫಿ ಕೊಟ್ಟೆ. ನಮ್ಮನೆ ಒಂದು ಇಲ್ಲಿ ಬಗ್ಗಿಂದ ಬರುತ್ತೆ. ಅಯ್ಯಪ್ಪ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಕರೆಂಟ್ ಆಫ್ ಮಾಡಿದ್ರೆ ಸಾಕು, ಕಿಚನಲ್ಲಿ ಹೋಗುತ್ತೆ. ಡಸ್ಟ್ಬಿನ್ ಇಟ್ಟಿರ್ತೀನಲ್ಲ ಇಲ್ಲಿ. ನಾನು ಇವಾಗ 2-3 ಡೇಸಿಂದ ಹೆಂಗೆ ಮಾಡ್ತೀನಿ ಅಂದರೆ, ಡಸ್ಟ್ಬಿನ್ ತೆಗೆದು ಬಾಲ್ಕನಿಲಿ ಇಟ್ಟಿರ್ತೀನಿ. ಬಟ್ ಅಲ್ಲಿ ಬಂದರೆ ಹೋಗುತ್ತೆ, ಅಲ್ಲಿ ಕಿಚನ್ ಹತ್ರ ಏನೇನಿರುತ್ತೋ ಬೆಂಚ್, ಸ್ಪೂನು, ಪ್ಲೇಟು ಏನಾದರೂ ಇಟ್ಟಿದ್ದೆ ಅಲ್ಲೋಗಿ ಸೌಂಡ್ ಮಾಡ್ತಾ ಇರ್ತದೆ. ನಾನು ಇವತ್ತು ಹೆಂಗೆ ಮಾಡಿದೆ ಅಂದರೆ, ಬೆಳಗ್ಗೆ ನಾನು ಎಕ್ಸಸೈಸ್ ಮಾಡ್ತೀನಲ್ವಾ, ಬೆಳಗ್ಗೆ ಧರ್ಮ ಹೋದ ತಕ್ಷಣ 4:15ಗೆ ಇದ್ದೆ ಅಲ್ವಾ, ನಾನು ಕಿಚನ್ಗೆ ಹೋಗಿದ್ದೀನಿ. ಕರೆಂಟ್ ಆನ್ ಇತ್ತಲ್ಲ, ಸೊ ಹಂಗಾಗಿ ಬಂದಿಲ್ಲ. ಧರ್ಮ ಹೋದ್ಮೇಲೂ ಕೂಡ 5:30 ತನಕ ಸುಮ್ಮನೆ ಲೈಟ್ ಆನ್ ಮಾಡೇ ಇದ್ದೆ, ಬರಲಿಲ್ಲ ಇಲ್ಲಿ. ಮತ್ತೆ ನಾನು ಎಕ್ಸಸೈಸ್ ಮಾಡ್ತಿದ್ದೆ. 6 o'clock ಆಯಿತು. ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಂಡೆ. ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅದು ಮೈ ಒಂದು ಸ್ವಲ್ಪನೂ ಒದ್ದೆ ಆಗಿರಲ್ಲ, ಏನಿಲ್ಲ, ಬಟ್ ತೇವನೂ ಆಗಿರಲ್ಲ, ಏನೂ ಇಲ್ಲ. ಅದಷ್ಟು ಫ್ರೆಶ್ ಆಗಿರ್ತದೆ. 2 ದಿನ ನಾನು ನೋಡಿದ್ದೀನಿ. ಅದಂತೂ ಮನೆಯೊಳಗಡೆ ಎಲ್ಲ ಓಡಾಡಿ ಡಸ್ಟ್ಬಿನಲ್ಲಿ ಇರೋದಿಲ್ಲ ಅಂತ ತಗೊಂಡು ಫ್ರಿಡ್ಜ್ ಕೆಳಗಡೆ, ಆಮೇಲೆ ವಾಷಿಂಗ್ ಮಿಷಿನ್ ಕೆಳಗಡೆ ಎಲ್ಲ ಕವರು ಅದು ಇದು ಏನೇನೋ ಗಲೀಜೆಲ್ಲ ತೊಗೊಂಡೋಗಲ್ಲಿ ಬಿಸಾಕಿರ್ತದೆ. ಅವನಂತೂ ಡೈಲಿ ಕಸ ಹೊಡೆಯೋವಾಗೆಲ್ಲ ಸಿಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಏನೇನೋ ಔಷಧಿ ಐತೆ ಅದನ್ನು ತಂದಿಟ್ಟರೆ ತಿಂದರೆ ಸತ್ತೋಗುತ್ತೆ ಅಂತ ಧರ್ಮ ಹೇಳ್ತಾಯಿತ್ತು. ನನಗೂ ಒಂಥರ ಹೊಟ್ಟೆ ಉರಿತದೆ. ಸುಮ್ಮನೆ ಯಾಕೆ, ಅದೇನು ಮಾಡಲ್ಲ, ಏನಿಲ್ಲ, ಬಂದು ಏನಿರುತ್ತೋ ಅದನ್ನು ತಿನ್ಕೊಂಡೋಗುತ್ತೆ ಅಷ್ಟೇ. ಈ ಕಡೆ ಸಾಯಿಸೋಕ್ಕೂ ಒಂಥರ ಅನಿಸುತ್ತೆ. ಅದು ಯಾಕಾದರೂ ಬರುತ್ತೋ ಅಂತ ಸಿಟ್ಟು ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾರೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ. ನಾನು ಮಾತಾಡ್ತಿದ್ರೆ ಮುದ್ದು ಬಂದ್ಬಿಟ್ಟು, ಅಮ್ಮ ಹೋಮ್ವರ್ಕ್ ಮಾಡಿದ್ದೀನಿ. ಅಮ್ಮ ನೋಡಿ ಬಾಯ್ದು ಏನು ಹೋಮ್ವರ್ಕ್ ಮಾಡಿದ್ಯಾ? ಮನುಷ್ಯದು ಅದ್ರ ಮೇಲೆಲ್ಲ ಗೀಜಿತಾನೆ. ಆಮೇಲೆ ಅಷ್ಟೇನಾ? ರಾಜು ಮಾಮ ಡ್ಯಾನ್ಸ್ ಮಾಡ್ತಿತ್ತಂತೆ, ಅಲ್ಲಿ ಟೆಂಪಲ್ ಹೋಗಿದ್ದು ಬಂದೆ. ಆಮೇಲೆ ಕೋಮ್ಲಮ್ಮ ಹೋಯ್ತು. ಅಮ್ಮನ ಮನೇಲಿ ಎಷ್ಟು ಜನ ಅವರು ಎಲ್ಲರೂ ನೆನ್ಪು ಮಾಡ್ಕೊತಾನೆ ಡೈಲಿ, ಎಲ್ಲನೂ ಅಷ್ಟೇ. ಇನ್ನೇನು 8:20 ಬಂತು. ಮನುಷ್ಯ ನಡ್ಕೊಂಡು ಹೋಗ್ತಾನಲ್ವಾ, ಸೊ ಹಂಗಾಗಿ ಅವನಿಗೂ ಹಾಲು ಕೊಟ್ಟೆ ಕುಡ್ದ, ದೋಸೆ ತಿಂದ.
ಇನ್ನೇನು ಮಧ್ಯಾಹ್ನ ಅಡುಗೆ ಮಾಡ್ತೀನಲ್ವ, ಸೊ ಹಂಗಾಗಿ ಏನಿಲ್ಲ, ಮನೇಲಿ ಏನಿರುತ್ತೋ ಅದನ್ನೇ ತಿನ್ಕೊಂಡು ಹೋಗ್ತಾನೆ ಆಗ್ತಾ ಏನಿಲ್ಲ. ಧರ್ಮ ಅಷ್ಟೇ, ಯಾವಾಗಲೂ ಒಂದೇ ಥರ ಮಾಡು 2 ಥರ ಮಾಡೋಕ್ಕೆ ಹೋದರೆ ನಿಮಗೂ ಆಗ ಟೈಮು ಕೂಡ ಆಗಲ್ಲ. ನನಗೊಂಥರ ಇದು, ನನಗೆ ಬೆಳಗ್ಗೆ 4:15 ಎದ್ದಿರ್ತೀನ. ನನಗೆ ಈ ಟೈಮಿಂಗ್ಸಲ್ಲಂತೂ ಸಖತ್ ನಿದ್ದೆ ಬರ್ತದೆ. ಬೆಳಗ್ಗೆ ನೀವು ಧರ್ಮ ಹೋಗೋದೇ ಒಂದು ಟೈಮಿಂಗ್ಸು, ಮನೀಶ್ ಹೋಗೋದೇ ಒಂದು ಟೈಮಿಂಗ್ಸು. ನನಗೆ 2 ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ನನ್ನ ಕಣ್ಣು ನೋಡ್ತಾ ಇರ್ಬೋದು ನೀವು, ಯಾರೋ ಒಗ್ಗರಣೆ ಮಾಡ್ತಾಯಿದ್ದಾರೆ, ಅದು ಫುಲ್ಲು ಮೂಗಿಗೆ ಹೋಗಿ ಇಲ್ಲಿ ಫುಲ್ಲು ಕೆಮ್ಮು. ಮುಟ್ಬಾರ್ದು, ಅದು ಅಣ್ಣಂದು. ಮುಟ್ಬಾರ್ದು, ಅಣ್ಣಂದದು. ಅಮ್ಮ ಅಲ್ಲ, ಮುಟ್ಬಾರ್ದು. ಅವನೇನು ಹೋಮ್ವರ್ಕ್ ಮಾಡ್ಕೊಳಕ್ ಬಿಡಲ್ಲ, ಏನೆಂದ್ರು ಏನು ಮಾಡ್ಕೊಳಕ್ ಬಿಡಲ್ಲ. ಸುಮ್ಮನೆ ಪೆನ್ಸಿಲ್ ಮುಟ್ಟೋದು, ಅವ್ನ ಬ್ಯಾಗ್ ಮುಟ್ಟೋದು, ತರಲೆ ತೀಟ್ಲೆ. ನೋಡಿ ನೋಡಿ ಅಲ್ಲಿ ಬಾಯ್ ಮಾಡಿ ಅಣ್ಣನಿಗೆ ಲಂಚ್ ಬ್ಯಾಗ್. ಮನೀಶ್ ಹೊರಟ ಇವಾಗ ಸ್ಕೂಲ್ಗೆ. ಅವನು ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೆ ಅಂತ ಥರ್ಮಾಕೋಲ್ ತೊಗೊಂಡವನೆ. ಅದನ್ನು ಮುದ್ದು ಹೊಡೆದಿದ್ದಕ್ಕೆ ಮತ್ತು ಅದನ್ನ ಮುರಿದಾಕ್ತಾನೆ. ಮತ್ತು ಅವನ ಪಾಪ ಅವನು ಎಷ್ಟು ಇದು ಮಾಡ್ಕೊಂಡಿರ್ತಾನೆ. ಬಾಯ್. ಹಾಂ, ಅಳ್ತಾವ. ನೀನು ಥರ್ಮಾಕೋಲ್ ಮುರಿದಾಕಿದ್ರೆ ಸರಿ, ನೋಡ್ಕೊಂಡೋಗು ಲೆಫ್ಟ್ ರೈಟ್. ಓಕೆ, ಬಾಯ್. ಇವಾಗ ತಾನೇ ಒಂದು ಏಟ್ ಹೊಡೆದೆ. ಈಗ ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾನೆ. ಸುಮ್ಮನೆ ಇಲ್ಲ, ಅವನದು ಹೋಮ್ವರ್ಕ್ ಇರುತ್ತೆ, ಏನೇನೋ ಇರುತ್ತೆ, ತೊಗೊಂಡೋಗಿ ಎಲ್ಲನೂ ಮುಟ್ಟೋದು, ಸುಮ್ಮನೆ ಮುರಿದಾಕೋದು, ಹರಿದಾಕೋದು. ಒಂದು ಟೆಕ್ಸ್ಟ್ ಬುಕ್ಕು ಮತ್ತು ನೋಟ್ಬುಕ್ಕಲ್ಲೆಲ್ಲ ಪೆನ್ ತಗೊಂಡು ಮತ್ತು ಪೆನ್ಸಿಲ್ ತಗೊಂಡೆಲ್ಲ ರಬ್ ಮಾಡೋದು, ಹಿಂಗೆಲ್ಲ ಮಾಡ್ತಾನೆ. ಇನ್ನೊಂದ್ಸಲ ಮುಟ್ಟುತ್ತೀಯಾ? ಮುಟ್ಬಾರ್ದು, ಅದೆಲ್ಲ ಅಣ್ಣಂದು. ಸರಿ ಆಯಿತು, ಸಾರಿ. ಏನು ಸಿಟ್ಟು ನೋಡಿ ಅವನಿಗೆ. ಅಲ್ಲಿ ಟಿಫನ್ ಕೊಟ್ಟಿದ್ದೀನಿ ನೋಡಿ, ಅಲ್ಲೇ ಬಿಸಾಕ್ಬಿಟ್ಟಾನೆ. ದೋಸೆ ತಿಂತೀನಿ ಅಂದ, ಹಾಕ್ಕೊಟ್ಟಿದ್ದೀನಿ. ಪ್ಲೇಟ್ಸ್ ಸ್ವಲ್ಪ ತಿಂದ, ಸ್ವಲ್ಪ ಬಿಸಾಕಿದ್ದಾನೆ. ಯಾರು ತಿಂತಾರೆ ಅದನ್ನ? ಇವಾಗ ದೋಸೆ ಬಿಟ್ಟಿದೆಯಲ್ಲ, ಅಲ್ಲಿ ಯಾರು ತಿಂತಾರೆ ಅದನ್ನ? ತಿನ್ಬೇಕಲ್ವ ಹಾಕ್ಸ್ಕೊಂಡ್ಮೇಲೆ. ಹಾಂ, ಹೊಡಿ. ನನಗೆ ನಿನ್ನ ಕೈ ನೋವಾಗೋದು, ನನ್ನ ಕೈ ಏನಲ್ವಲ್ಲ. ಬುಕ್ಸ್ ಎತ್ತು, ಬುಕ್ಸ್ ಎತ್ತಬೇಕು. ಅದು ಲಕ್ಷ್ಮಿ ಅದು ವಿದ್ಯೆ ಹತ್ತಲ್ಲ. ಆಮೇಲೆ ಹಿಂಗೆ ಮಾಡ್ಕೊ, ಕೈ ಮುಕ್ಕೊಂಡು ಎತ್ಕೊ ಮೇಲೆ. ಎತ್ತೋ ಬೇಗ. ಎಷ್ಟು ತೀಟ್ಲೆ ಅಂದರೆ ನೋಡಿ ಹೆಂಗೆ ಮಾಡ್ತಾನೆ ಅಂತ. ನನಗೂ ಕೂಡ ಹೊಟ್ಟೆ ಸಿಗ್ತಾಯಿತ್ತು. ನೆನ್ನೆ ಒಂದು ಸ್ವಲ್ಪ ಫ್ರೂಟ್ಸ್ ತೊಗೊಬಂದ್ವಿ, ದಾಳಿಂಬೆ ಮತ್ತು ಆ್ಯಪಲು. ಅದನ್ನು ಎತ್ತಿಟ್ಟೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಕಿಚನ್ನು ಕ್ಲೀನಾಗೈತೆ. ಬೆಳಗ್ಗೆ ಇದು ಟಿಫನ್ದು ಮತ್ತು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದೆ. ಒಂಥರ ಚೆನ್ನಾಗಿ ಕಾಣಿಸ್ತದೆ. ಈ ಪಪ್ಪಾಯ ಕಟ್ ಮಾಡ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ಇಲ್ಲಿ ದೋಸೆ ಹಾಕಿಟ್ಟೆ ಅಷ್ಟೇ, ಮುಗೀತು. ಇನ್ನೇನು ಮಾಡೋಕ್ಕಾಗಲ್ಲ. ಮಧ್ಯಾಹ್ನ ಅಡುಗೆ ಏನು ಮಾಡೋದು? ಚಟ್ನಿ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಪಪ್ಪಾಯ ಕಟ್ ಮಾಡಿಕೊಡ್ಬೇಕು ನನಗೆ. ಪಪ್ಪಾಯ ತಿಂತಿ? ಪಪ್ಪಾಯ ಅಂತೂ kg 60 ರೂಪಾಯಿ 70 ರೂಪಾಯಿ ಆಗೈತೆ. ಯಾಕೈತೆ ಇದು? ಸಖತ್ ಸ್ವೀಟ್ ಆಗೈತೆ. ದೋಸೆ ತಿಂದಿಲ್ಲ ಅವನು, ಹಂಗಾಗಿ ನಾನು ಯಾವಾಗಲೂ ಅಷ್ಟೇ ಏನಾದ್ರು ಈರುಳ್ಳಿ ಬಿಡಿಸ್ಬೇಕು, ಯಾವಾಗಲೂ ಅಷ್ಟೇ ಡಸ್ಟ್ಬಿನ್ ಹತ್ರ ಮೇಲಿಟ್ಕೊಂಡೇ ಕಟ್ ಮಾಡಿಬಿಡ್ತೀನಿ. ಮತ್ತು ಕೆಳಗಡೆ ಇಟ್ಕೊಂಡು ಮತ್ತು ಅದೆಲ್ಲ ಅದರೆಲ್ಲ ಬಗ್ಗೆ ಎಲ್ಲ ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಯಾಕೆಂದರೆ ನನಗೆ ಇವಾಗ ಜಾಸ್ತಿ ಬ್ಯಾಕ್ ಪೇನ್ ಇರೋದ್ರಿಂದ ಜಾಸ್ತಿ ಬಗ್ಗೆ ಎದ್ದು ಮಾಡಿದಾಗೆಲ್ಲ ಫುಲ್ಲು ಸೊಂಟ ಸಿಕ್ಕಾಗ್ತಾ ಇರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ನಾನು ಹೇಳಿದಾಗ ಫಸ್ಟ್ ಹಿಂದಿನ ಬ್ಲಾಗ್ಗಳಲ್ಲಿ ಹೇಳ್ಬೋದು, ಇಂದಿನ ಬ್ಲಾಗ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಏಜ್ ಆಗ್ತಾ ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ಬೋನ್ಸ್ ವೀಕ್ ಆಗುತ್ತೆ. ಸೊ ಹಂಗಾಗಿ ಜಾಸ್ತಿ ಬಗ್ಗೆ ಎದ್ದು ಕೆಲಸ ಮಾಡ್ತಾ ಇದ್ರೇ ಅದು ಪ್ರಾಬ್ಲಮ್ ಆಗುತ್ತೆ. ಹಿಂಗೆ ಕೊಡ್ತೀನಿ. ಇದು ತಗೋ. ನಾನು ಬೆಳಗ್ಗೆನೇ ಎತ್ತಿಟ್ಟಿದ್ದೆ, ಧರ್ಮ ಹೋಗ್ತಿದ್ರಲ್ಲ ಆವಾಗಲೇ ಎತ್ತಿಟ್ಟಿದ್ದೆ, 4:15. ಸ್ವಲ್ಪ ಜಾಸ್ತಿ ಕೂಲಿತ್ತು ಅಂತ ಹೇಳಿ ಮನೀಶ್ಗೆ ತಿಂತೀಯ ಅಂದೆ. ಬೇಡ ಅಮ್ಮ, ಅವನು ಬೇಡ ಅಂದ. ಅವನಿಗೆ ದೋಸೆ ಅಂದರೆ ಜಾಸ್ತಿ ಇಷ್ಟ, ಯಾವಾಗಲೂ ಅಷ್ಟೇ. ಸೊ ಹಂಗಾಗಿ ದೋಸೆ ಇದ್ದಾಗ ಅವನು ನೀರು ತಿನ್ನೋಕ್ಕೋಗಲ್ಲ. ತೆಲಂಗಾಣದಲ್ಲಂತೂ ಚಳಿ ಸಿಕ್ಕಾಬಿಟ್ಟೆ ಚಳಿ ಐತೆ. ಬೆಳಗ್ಗೆ ಎದ್ದೇಳೋಕ್ಕೆ ಆಗಲ್ಲ.
ತುಂಬ ಚಳಿ ಐತೆ. ಹೊರಗಡೆ ಕಸ ಹೊಡೆದ್ಬಿಟ್ಟು ಬಂದೆ ಅಷ್ಟೇ. ಮತ್ತೆ ಮನೀಶ್ ಕಳ್ಸಕ್ಕೆ ಹೋಗಿದ್ದೆ, ಮತ್ತೆ ಹೊರಗಡೆ ಹೋಗಿಲ್ಲ ನಾನು. ಸಖತ್ ಟೇಸ್ಟಿ ಐತೆ. ಬೆಳಗ್ಗೆ ತಿನ್ಬೇಕು ಪಪ್ಪಾಯ. ಏನೋ ತೀಟ್ಲೆ ಮಾಡ್ತಾರೆ. ಇಷ್ಟೊಂದು ಸ್ವೀಟ್ ಆಗಿರೋ ಪಪ್ಪಾಯ ಒಂದು ಪೀಸ್ ಇಷ್ಟು ತಿಂದ್ರೆ ಸಾಕು, ನೆಮ್ಮದಿ ಅನಿಸ್ತದೆ. ಇಷ್ಟು ತಿನ್ಬೇಕು ಅಂತಿರಲಿಲ್ಲ, ಚೆನ್ನಾಗಿದೆ. ಇಷ್ಟು ತಿಂದ್ರೆ ಸಾಕು ಟೇಸ್ಟಿಗೆ. ಸೂಪರ್. ಸೂಪರ್ ಅಂದ್ರೆ ಅಂತಾನೆ. ಬಂದೇಳು ಬೈ ಹೇಳು, ಸೂಪರ್ ಅಂತ ಹೇಳು. ನೆನ್ನೆ ಮಧ್ಯಾಹ್ನ ನಾನು ಹುರಿದಿರೋ ಅವರೆಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೆ, ರೈಸ್ ಹಾಕೊಟ್ಟಿದ್ದೆ. ಖಾರ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ಸ್ವಲ್ಪ ಕಡಿಮೆನೇ ಹಾಕಿದೆ. ಮೈಲ್ಡ್ ಆಗಿತ್ತು ಸಾಂಬಾರು. ತಿಂತಾನೆ ಅಮ್ಮ ಸೂಪರ್ ಅಂತ ಇದ್ದ. ಸಾಕಾ ತಿನ್ನು, ಇಷ್ಟೇನೆ. ಚಿಕ್ಕದು 2 ಪೀಸ್ ಮಾಡ್ಕೊಟ್ಟಿದ್ದೆ. 1 ಪೀಸ್ ತಿಂದೆ, 1 ಪೀಸ್ ತಿಂತಾನೆ ಅವಾಗ. ಬನ್ನಿ ಎಲ್ಲರೂ ಟಿಫನ್ ಮಾಡೋಣ. ಇವಾಗಲೇ ಟಿಫನ್ ಮಾಡ್ಕೊಂಬಿಟ್ಟು ನನಗೆ ಆವಾಗಲೇ ಹೊಟ್ಟೆ ಸಿಗ್ತೈತೆ ಅಂತ ಹೇಳಿದ್ನಲ್ಲ. ಬೆಳಗ್ಗೆ ಬೇಗ ಇದ್ದರೆ ತುಂಬ ಹೊಟ್ಟೆ ಅಷ್ಟಾಗುತ್ತೆ. ದೋಸೆ ಚಟ್ನಿ ಅಷ್ಟೇ ಮಾಡೋದು, ಬೇರೆ ಮಾಡಿ. ಟಿಫನ್ ತಿಂದು ಬೇಕಾದ್ರೆ ಟಿಫನ್ ತಿಂದೆ ಕೆಲಸ ಎಲ್ಲ ಮಾಡ್ಕೋತೀನಿ. ಯಾಕೆಂದರೆ ಕೆಲಸ ಎಲ್ಲ ಮಾಡಿ ಟಿಫನ್ ತಿನ್ನೋಕ್ಕಾಗಲ್ಲ, ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ಹಂಗೆ. ಹಂಗಾಗಿ ನಾನು ಇವಾಗ ಊರಿಂದ ಬಂದಮೇಲೆ ನಾನು ನಂದು ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಕೆಲಸ ಆಗಿರ್ಬೋದು, ಊಟದಾಗಲಾಗಿರ್ಬೋದು, ಟಿಫನ್ ತಿನ್ನೋದ್ರಾಗೆ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗೆಲ್ಲ ಯಾವ ಉಪವಾಸನೂ ಮಾಡಲ್ಲ, ಏನಿಲ್ಲ. ಡೈರೆಕ್ಟಾಗಿ ಬೆಳಗ್ಗೆ ಎದ್ದೇಳ್ತೀನಿ. ಬೆಳಗ್ಗೆ ಎದ್ದು ಓಡಾಡಿಕೊಂಡು ಕೆಲಸ ಮಾಡ್ಕೊಂಡೆಲ್ಲ ಮಾಡ್ತೀನಲ್ಲ. ಸೊ ಹಂಗಾಗಿ ಹೊಟ್ಟೆ ಅಷ್ಟಾಗಿರುತ್ತೆ. ಟಿಫನ್ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ತೀನಿ. ಸ್ನಾನ ಮಾಡಾದ್ಮೇಲೆ ಮಾಮೂಲಿ ಪೂಜೆ ಮಾಡೋದಾಗ್ಬೋದು, ಎಲ್ಲರೂ ಮಾಡ್ತೀನಿ. ಬನ್ನಿ ಎಲ್ಲ ಟಿಫನ್ ಮಾಡೋಣ. ಮತ್ತೆ ದೋಸೆ ಹಾಕೋರೇನು ಅಂತ ಹೇಳಿ ತವೆ ಮೇಲೆ ಹಾಕಿಟ್ಟಿದೆ. ಸ್ವಲ್ಪ ತವೆ ಮೇಲೆ ಇಟ್ಟು ಅದು ನಾನೇನಿಲ್ಲ, ಪ್ರತಿಯೊಂದು ಅಡ್ಜಸ್ಟ್ ಮಾಡ್ಕೊತೀನಿ. One, two, three. 1, 2, 3. 1, 2, 3, 4, 5, 6, 7, 8. ಧರ್ಮಿದ್ದು ಇವಾಗ ಟಿಫನ್ ಟೈಮಿಂಗ್ಸ್ ಇವಾಗ. ಸೊ ಅವರು ಟಿಫನ್ ತಿಂತಾ ಇರ್ತಾರೆ ಇವಾಗ. ಇದೇ ಟೈಮಿಂಗ್ಸ್ ಟಿಫನ್ ತಿನ್ನೋದು. ಜಾಸ್ತಿ ಅವರು ಫಸ್ಟ್ ಎಲ್ಲ ಕಂಪನಿಲಿ ಟಿಫನ್ ತಿಂದೇ ಅವ್ರ ಹೆಲ್ತ್ ಹಾಳಾಗಿದ್ದು. ಅದು ಜಾಸ್ತಿ ಫಸ್ಟೇ ಹೇಳ್ತಾಯಿದ್ರು. ಇಲ್ಲಿ ಗೋಳಿ ಅಂದರೆ ಇಲ್ಲಿ ಬೋಂಡ ಥರ ಮಾಡ್ತಾರೆ, ಗೋಳಿ ಬಜ್ಜಿ ಅಂತ ದಪ್ಪಕ್ಕೆ ಮಾಡ್ತಾರೆ. ಕಂಪ್ನಿಲಿ ಯಾವಾಗಲೂ ಅಷ್ಟು ಇನ್ನೊಂದು ತಿಂದರೆ ಬಂದು ಹೇಳೋರು. ಅದು ಫುಲ್ಲು ಹಿಂಡಿದ್ರೆ, ಈ ಥರ ಹಿಂಡಿದ್ರೆ ಫುಲ್ಲು ಆಯಿಲೆಲ್ಲ ಫುಲ್ಲು ಹೋಗೋದಂತೆ. ಅಷ್ಟು ಎಣ್ಣೆ ಹಾಕಿರೋದು ಮಾಡಿಕೊಟ್ಟೆ ಟಿಫನ್ನು. ಅದು ಎಷ್ಟು ಹೆಲ್ತ್ಗೆ ಒಳ್ಳೇದು. ಅದು ನಾನು ಫಸ್ಟಿಂದನೂ ಹೇಳ್ತಿದ್ದೆ, ತಿನ್ನಬೇಡ, ಆ ಥರ ಇದ್ದರೆ ತಿನ್ನಬೇಡ ಅಂತ ಹೇಳ್ತಾರೆ. ತಿಂತಿರ್ಲಿಲ್ಲ ಅಂತೆ. ಅದು ಬಿಟ್ಟು ಮಾಮೂಲಿ ಉಪ್ಪಿಟ್ಟು ಮಾಡ್ದಾಗ ತಿನ್ನೋರಂತೆ. ಇಡ್ಲಿ ಚಟ್ನಿ ಪುಡಿ ಅದೆಲ್ಲ ಕೊಡ್ತಿರಂತಲ್ಲ, ಆವಾಗ ಅಷ್ಟು ತಿನ್ನೋದ್ರಿಂದ ಬೇರೆ ಐಟಮ್ಸ್ ಎಲ್ಲ ತಿಂತಿರ್ಲಿಲ್ವಂತೆ. ಒಂದ್ಸಲ ತಿನ್ನಬೇಕಾದಂಥ ಸಿಚುವೇಶನಲ್ಲಿ ಇದ್ದಾಗ ತಿನ್ನಲೇಬೇಕಾಗುತ್ತೆ. ಆವಾಗ ಹಂಗೆ ಆರೋಗ್ಯ ಹಾಳಾಗೋದು. ಸೊ ಹಂಗಾಗಿ ನಾನೇನು ಮಾಡಿದೆ, ಇವಾಗ ಬೇಡ, ನಾನು ಎಷ್ಟೊತ್ತಿದ್ರು ಓಕೆ ನಾನೇ ಮಾಡ್ಕೊಡ್ತೀನಿ, ಇನ್ನು ತಿನ್ನಬೇಡ ಅಲ್ಲಿ ಅಂತ ಹೇಳಿದ್ನಲ್ಲ. ಸೊ ಹಂಗಾಗಿ ನಿನ್ನೆಯಿಂದ ಮನೆಯಿಂದನೇ ಊಟ ತೊಗೊಳ್ತಾರೆ. ಇವಾಗ ಬೆಳಗ್ಗೆ ತಿನ್ಕೊಂಡ್ರೆ ಸಾಕು, ಮಧ್ಯಾಹ್ನ ಬರೋ ಅಷ್ಟರೊಳಗೆ ಇರುತ್ತೆ ಹೊಟ್ಟೆಲಿಗೆ, ಏನಿಲ್ಲ. ಅಲ್ಲಿ ತಿಂದು ಆರೋಗ್ಯ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಆರಾಮಾಗಿ ತಿನ್ಬೋದಲ್ಲ. ಮನೆಯಲ್ಲೇ ತೊಗೊಂಡೋಗಿರೋದನ್ನ ಆರಾಮಾಗಿ ತಿನ್ಬೋದಲ್ಲ ಅಂತೇಳಿ ಇವಾಗ ಟಿಫನ್ ತಿಂದು ಎಲ್ಲ ಕೆಲಸ ಮುಗಿಸಿ ನೋಡಿ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮಟರ್ ಪನ್ನೀರ್ ಮಾಡೋಣ ಅಂತ ಒಂದಷ್ಟು ಇಲ್ಲಿ ಬಟಾಣಿ ಇಟ್ಕೊಂಡಿದ್ದೀನಿ, ಇಲ್ಲಿ ಒಂದಷ್ಟು ಪನ್ನೀರ್ ಇಟ್ಕೊಂಡಿದ್ದೀನಿ. ಇಲ್ಲಿ ರುಬ್ಬಕ್ಕೆ ಅಂತೇಳಿ ಫಸ್ಟು ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಂದು 3 ಟೊಮೊಟೊ, 1 ಈರುಳ್ಳಿ, 1 ಸ್ಪೂನ್ ಜೀರಿಗೆ, 1-2 ಏಲಕ್ಕಿ ಮತ್ತು 1 ಶುಂಠಿ,
ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಇಲ್ಲಿ ಕಡಾಯದಲ್ಲಿ ಆಯಿಲ್ ಬಿಸಿ ಮಾಡೋಕ್ಕೆ ಫಸ್ಟೇ ಇಟ್ಟಿದ್ದೀನಿ. ಇದಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಇದಷ್ಟು ನೀಟಾಗಿ ಮೆತ್ತಗಾಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಹಂಗೆ ಇದ್ರೊಳಗಡೆಗೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದ್ರೊಳಗಡೆಗೆ ಒಂದು 7-8 ಗೋಡಂಬಿ ಕೂಡ ಹಾಕಿದ್ದೀನಿ. ಇದಿಷ್ಟು ಸ್ವಲ್ಪ ಮೆತ್ತಗಾದ್ಮೇಲೆ ನೀಟಾಗಿ ಮಿಕ್ಸಿಲಿ ಫುಲ್ಲು ಫೈನ್ ಪೇಸ್ಟ್ ಆಗಿ ರುಬ್ಕೊಂಬರ್ಬೇಕು. ಓಕೆ, ಮಸಾಲ ರುಬ್ಕೊಬಂದೇ ರೆಡಿ ಆಯಿತು. ಅದು ಚಿಕ್ಕ ಜಾರ್ ಅದು ಸ್ವಲ್ಪ ಲೂಸ್ ಆಗಿತ್ತು ಅಂತ ಹೇಳಿ ಇದಕ್ಕೆ ಹಾಕ್ಕೊಂಡು ರುಬ್ಬಿದ್ದೀನಿ, ಇದಾಯಿತು. ಇವಾಗ ಇಲ್ಲಿ ಅದೇ ಕಡಾಯಿಗೆ 1 ಸ್ಪೂನಷ್ಟು ಆಯಿಲೆ, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹಳದಿ ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಚಿಲ್ಲಿ ಪುಡಿ ಹಾಕಿದ್ದೀನಿ. ಇಷ್ಟು ಹಾಕಿ ರುಬ್ಕೊಂಡಿರೋ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಮಾಡ್ತಾ ಇದ್ನಲ್ಲ, ಆವಾಗಲೇ ಕೂಡ ಸ್ವಲ್ಪ ನಾನು ಸಾಲ್ಟ್ ಹಾಕಿದೆ. ಹಂಗಾಗಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ, ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಇವಾಗಲೇ ಸ್ವಲ್ಪ ಇದಕ್ಕೆ ನೀರು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಇದಾದಮೇಲೆ ಇದರೊಳಗಡೆಗೆ ಹಸಿ ಬಟಾಣಿ ಕೂಡ ಹಾಕೋತಾ ಇದ್ದೀನಿ ನಾನು. ಇದನ್ನು ಬಾಯ್ಲ್ ಮಾಡಿಲ್ಲ, ಹಸಿ ಬಟಾಣಿ ಅಷ್ಟೇ. ಒಂದು 2-3 ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಅದು ಬಾಯ್ಲ್ ಆಗುತ್ತೆ. ಆಯಿತು, 3-4 ಮಿನಿಟ್ಸು ಫುಲ್ಲು ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಟ್ಟಿದೆ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಬಟಾಣಿ ಎಲ್ಲ ನೀಟಾಗಿ ಬಾಯ್ಲ್ ಆಗೈತೆ. ಇವಾಗ ಇದಕ್ಕೆ ನಾನು ಪನ್ನೀರ್ ಹಾಕ್ಕೊತೀನಿ. ಪನ್ನೀರನ್ನ ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿದೆ, ಏಕೆಂದರೆ ಹಾಗೇ ಹಾಕಿದ್ರೆ ಧರ್ಮು ತಿನ್ನಲ್ಲ, ಇಷ್ಟ ಆಗಲ್ಲ, ಮನುಷ್ಯಗೂ ಅಷ್ಟೇ. ಸೊ ಹಂಗಾಗಿ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಲೈಟಾಗಿ ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ. ಇದ್ರ ಸ್ಮೆಲ್ಲಂತೂ ನಿಜವಾಗ್ಲೂ ಸಖತ್ತಾಗಿ ಬರ್ತಾಯಿದೆ ಮಾತ್ರ. ಇದು ಚಪಾತಿಗೆ ಅನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಚಪಾತಿಗೆ ಫಸ್ಟು ಸಖತ್ತಾಗಿರುತ್ತೆ, ರೈಸ್ಗೆ ಆಮೇಲೆ ಒಟ್ಟಿನಲ್ಲಿ. ಚಪಾತಿಗೆ ಮಾತ್ರ ಸೂಪರಾಗಿರ್ತದೆ. ಚಪಾತಿಗೂ ಕೂಡ ಕಲಸಿಟ್ಟಿದ್ದೀನಿ, ನೋಡ್ತಿರ್ಬೋದು. ಚಪಾತಿ ಮಾಡೋಕ್ಕೆ ಅಂತ ಕಲಸಿಟ್ಟಿದ್ದೀನಿ. ಹಾಗೆಯೇ ರೈಸು ಕೂಡ ಮಾಡ್ತೀನಿ. ಧರ್ಮು ಓಕೆ ಚಪಾತಿ ತಿಂತೀನಿ, ಚಪಾತಿ ಮಾಡು ಅಂದರೆ ಚಪಾತಿನಾದರೂ ಮಾಡ್ತೀನಿ, ಇಲ್ಲಾಂದರೆ ರೈಸಲ್ಲೇ ತಿಂತೀನಿ ಅಂದರೆ ರೈಸಲ್ಲಾದರೂ ಊಟ ಮಾಡಲಿ. ಅವ್ರಿಗೆ ಯಾವುದಾದ್ರೂ ಓಕೆನೇ, ಆ ಥರ ಎಲ್ಲ ಏನಿಲ್ಲ. ನಾನು ಸಾಮಾನ್ಯ ಜಾಸ್ತಿ ನೈಟ್ ರೈಸೆಲ್ಲ ಮಾಡೋಕ್ಕೋಗಲ್ಲ, ತುಂಬ ಕಡಿಮೆ. ಏಕೆಂದರೆ ಸಂಡೇ ಫಿಶದು ಸಾಂಬಾರು ಮಾಡಿದೆ ಅನ್ನೋದಕ್ಕೋಸ್ಕರ ರೈಸ್ ಮಾಡಿದೆ ಅಷ್ಟೇ. ಬಟ್ ನಾನು ನೈಟು ಜಾಸ್ತಿ ರೈಸ್ ಏನು ಮಾಡೋಕ್ಕೋಗಲ್ಲ. ಚಪಾತಿ ಇಲ್ಲಾಂದರೆ ಮುದ್ದೆ ಮಾಡ್ತೀನಿ ಅಷ್ಟೇ. ಇವಾಗ ಇದನ್ನು ಹಾಕಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 2 ನಿಮಿಷ ಬಿಡ್ತೀನಿ ಅಷ್ಟೇ. ಯಾಕೆಂದರೆ ಪನ್ನೀರ್ ಕೂಡ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೀನಲ್ವ, ಸೊ ಹಂಗಾಗಿ ಒಂದು 2 ನಿಮಿಷ ಈ ಥರ ಡಕನ್ ಹಾಕಿ ಬಿಡ್ತೀನಿ. ಪನ್ನೀರ್ ರೆಡಿ ಆಯಿತು. ಇವಾಗ ಆಫ್ ಮಾಡ್ತಾಯಿದ್ದೀನಿ. ಇಲ್ಲೇ ರೈಸ್ ಮಾಡೋಕ್ಕೂ ಕೂಡ ಇಟ್ಟಿದ್ದೀನಿ. ಬ್ರೌನ್ ರೈಸ್ ಮಾಡ್ತಾಯಿಲ್ಲ. ಸಾಮಾನ್ಯ ನಾನು ರೈಸ್ ತಿನ್ನಬೇಕು ಅಂತ ಅಂದರೆ ಬ್ರೌನ್ ರೈಸೇ ಮಾಡ್ತಾಯಿದ್ದೆ. ಬಟ್ ಪನ್ನೀರ್ ಮಾಡಿದ್ದೀನಲ್ವ, ಇದಕ್ಕೆ ಏನೇ ಅಂದರೂ ಈ ವೈಟ್ ರೈಸ್ ಅಂದರೆ ಈ ಥರ ಬ್ರೌನ್ ರೈಸ್ ಅಷ್ಟು ಟೇಸ್ಟ್ ಬರೋಲ್ಲ. ಸೊ ಹಂಗಾಗಿ ನಾನು ಸೋನಾ ಮಸೂರಿನೇ ಹಾಕಿದ್ದೀನಿ ರೈಸು. ಊಟ ರೆಡಿ ಆಯಿತು. ನಾನು ರೈಸು ಮತ್ತು ಮಟರ್ ಪನ್ನೀರ್ ಗ್ರೇವಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸಾಮಾನ್ಯ ನಾನು ನೈಟ್ ಮಾತ್ರ ರೈಸ್ ತಿನ್ನಲ್ಲ, ಮಧ್ಯಾಹ್ನ ತಿಂತೀನಿ, ಬೆಳಗ್ಗೆ ತಿಂತೀನಿ ಅಷ್ಟೇ. ಸೊ ಹಂಗಾಗಿ ನಾನು ಇವಾಗ ರೈಸೇ ತಿಂತಾಯಿದ್ದೀನಿ. ಧರ್ಮ ಬರೋದು ಮಧ್ಯಾಹ್ನ 3 ಗಂಟೆ ಆಗುತ್ತಲ್ವ, ಸೊ ಹಂಗಾಗಿ ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ಇವ್ರಿಗೆ ಬೌಲ್ಗೆ ಹಾಕ್ಕೊಟ್ಟಿದ್ದೀನಿ. ನಾನು ಪನ್ನೀರ್ ತಿನ್ನಲ್ಲ, ಆವಾಗಲೇ ಒಂದು ಪೀಸ್ ಕೊಟ್ಟು ನೋಡಿದೆ, ಬಟ್ ತಿನ್ನಲಿಲ್ಲ ಅವನು.
ನೋಡ್ತೀನಿ, ಕೊಡ್ತೀನಿ, ತಿಂತಾನೆ ಏನೋ ಗೊತ್ತಿಲ್ಲ, ತಿನ್ನಲಿಲ್ಲ ಆವಾಗ. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ರೈಸ್ಗೆ. ಒಂದ್ಸಲ ಮಾಡಿದೆ, ಬಟ್ ಬೇರೆ ಥರ ಮಾಡಿದೆ, ಈ ಥರ ಮಾಡಿರಲಿಲ್ಲ. ಬಟಾಣಿ ಹಾಕಿ ಮಾಡಿರಲಿಲ್ಲ, ಬರೀ ಪನ್ನೀರ್ ಹಾಕಿ ಮಾಡಿದೆ ಅಷ್ಟೇ. ನಿಜವಾಗ್ಲೂ ಡಾಬಾದಲ್ಲಿ ಮಾಡ್ತಾರಲ್ಲ ಸೇಮ್ ಅದಕ್ಕಿಂತ ಚೆನ್ನಾಗೈತೆ. ಮನೇಲಿ ನಾವು ಮಾಡ್ತೀವಲ್ಲ, ಸೊ ಸಖತ್ತಾಗಿ ಬಂದೈತೆ. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ, ಅದು ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ರೈಸ್ಗೆ ಚೆನ್ನಾಗೈತೆ ಅಂದಮೇಲೆ ಇನ್ನು ಚಪಾತಿಗೆ ಚೆನ್ನಾಗಿರಲ್ವ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಗೊತ್ತಿಲ್ಲ, ಧರ್ಮ ಬಂದಮೇಲೆ ಕೇಳಬೇಕು. ರೈಸ್ ತಿಂತೀನಿ ಅಂದರೆ ರೈಸೇ ಓಕೆ, ಚಪಾತಿ ತಿಂತೀನಿ ಅಂದರೆ ಚಪಾತಿ ಮಾಡಿಕೊಡ್ತೀನಿ. ಯಾಕೆಂದರೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಎರಡರಲ್ಲಿ ಯಾವ್ದು ಕೇಳ್ತಾರೋ ಅದನ್ನು ಮಾಡಿಕೊಡೋಕ್ಕೆ ಅಂತಲೇ ಕಲಸಿಟ್ಟಿದ್ದೀನಿ. ನಾನು ಸಾಮಾನ್ಯ ಮಧ್ಯಾಹ್ನ ರೈಸೇ ತಿಂತೀನಿ, ಏನಾಗಲ್ಲ. ನೈಟ್ ಮಾತ್ರ ಚಪಾತಿ ತಿಂತೀನಿ, ಇಲ್ಲ ಮುದ್ದೆ ಇಲ್ಲ ರೊಟ್ಟಿ. ಸೂಪರ್ ಹೇಳು. ಮಿಕ್ಸ್ ಮಾಡಿದ್ದೀನಂತೆ. ಗ್ರೇವಿ ಮಾತ್ರ ಸಕ್ಕತ್ತಾಗಿ ಬಂದೈತೆ. ನಾನು ಇವತ್ತೇ ಫಸ್ಟು ಇದಕ್ಕೆ ಬಟಾಣಿ ಹಾಕಿ ಮಾಡಿರೋದು. ಬಟಾಣಿ ಹಾಕಿ ಯಾವಾಗಲೂ ಮಾಡಿರಲಿಲ್ಲ ನಾನು, ಬಟ್ ನಾನು ಬರೀ ಪನ್ನೀರ್ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮಾಡ್ತಾಯಿದ್ದೆ. ಬಟ್ ಇವತ್ತು ಮಾಡಿರೋದಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ನೋಡೋಣ, ಧರ್ಮ 3 ಗಂಟೆಗೆ ಬರೋದು. ಅವ್ರು ಬಂದಮೇಲೆ ಕೇಳ್ತೀನಿ ಚಪಾತಿ ಮಾಡಿಕೊಡ್ಲಿ ಇಲ್ಲ ರೈಸೇ ತಿಂತೀರಾ ಅಂತ. ರೈಸ್ ತಿಂತೀನಿ ಅಂದರೆ ಓಕೆ, ಚಪಾತಿ ತಿಂತೀನಿ ಅಂತ ಅಂದ್ರೂ ಅದು ಓಕೆ. ಅವ್ರು ಬಂದಾಗ ವೀಡಿಯೋ ಮಾಡ್ತೀನಿ, ಯಾವ ಥರ ಚೆನ್ನಾಗೈತೆ ಇಲ್ಲ ಅಂತ, ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಇವಾಗ ನಾವು ಟೈಮು 1:35, ಇನ್ನೇನು 1:40 ಬಂತು. ಸೇಮ್ ನಾನು ಯಾವಾಗಲೂ ಅಷ್ಟೇ, ಏನಾದರೂ ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಅಂದರೆ ಕರೆಕ್ಟು ಟೈಮಿಂಗ್ಸ್ಗೆ ಹೊಂಟೋಗ್ಬಿಡುತ್ತೆ. ಅದು ಸಖತ್ತಾಗಿ ಬಂದೈತೆ. ನೀವು ಟ್ರೈ ಮಾಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಹೊಸದಾಗಿ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಇಷ್ಟ ಅದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಊಟ ಮಾಡಿ ಧರ್ಮ ಬಂದಮೇಲೆ ಆಮೇಲೆ ಸಿಗ್ತೀನಿ. ಸ್ವಲ್ಪ ಹೊತ್ತಲ್ಲಿ ಮಾಯ ಜೊತೆ ನೀವು ಎಂಗೇಜ್ಮೆಂಟ್ ವಿಚಾರ ಮಾಡಿಕೊಂಡ್ರೆ ಹೇಗೋ ಹಂಗೈತೆ. ಮಟರ್ ಪನ್ನೀರ್ ಚೆನ್ನಾಯ್ತಾ? ಚಪಾತಿ ಪಾಪ ಬರೋ ಮೂಮೆಂಟಲ್ಲಿ ಮಾಡಿದೆ. ನಾನು ಬಟರ್ ಹಾಕಿಲ್ಲ, ನಾನು ಮಟರ್ ಗ್ರೀನ್ ಪೀಸ್ ಓಕೆನಾ? ಹಾಂ, ಓಕೆ, ಚೆನ್ನಾಗೈತೆ ಅಂತ ಹೇಳೋ. ನಾನು ಬರೀ 3 ಚಪಾತಿ ಮಾಡಿದೆ ಅಷ್ಟೇ. ನಾವು ರೈಸ್ ಊಟ ಮಾಡಿದ್ದು. ಧರ್ಮ ಕೂಡ ಚೆನ್ನಾಗೈತೆ ಅಂತ ಹೇಳಿದ್ರು. ಹೊಟ್ಟೆ ಅಷ್ಟವಾಯ್ತಲ್ಲ, ಬಂದು ಸೈಲೆಂಟಾಗಿ ಊಟ ಮಾಡಿದ್ರು ಅಷ್ಟೇ. ಸಖತ್ತಾಗಿ ಬಂದೈತೆ ಮಾತ್ರ ಅಲ್ಲ, ಚೆನ್ನಾಯ್ತಲ್ಲ. ನಾನು ಎಲ್ಲೂ ನೋಡ್ಕೊಂಡು ಮಾಡಿಲ್ಲ, ಓನಾಗಿ ನಾನು ಮಾಡಿದ್ದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.